ಹಾಗೆ 4-13-22-31 ಈ ದಿನಾಂಕದಲ್ಲಿ ಹುಟ್ಟಿದಂಥವರ ಗುಣಲಕ್ಷಣ, ಅವರಿಗೆ ಯಾವ ಕಲರು, ಯಾವ ನಂಬರು, ಮತ್ತೆ ಅವರ ಮ್ಯಾರೇಜ್ ಲೈಫ್ ಇರಬಹುದು, ಅವರ ಕೆಲಸ ಹೇಗಿರುತ್ತೆ ಅಂತ ನೋಡಿ. 4 ಅಂತ ಅಂದರೆ ರಾಹು ನಂಬರು ಅಂತ ಹೇಳ್ತೀವಿ. 4 ಅನ್ನೋದಕ್ಕೆ ನಾವು ರಾಹುವಿನ ಒಂದು ಚಿಹ್ನೆಯನ್ನು ಕೊಟ್ಟಿರ್ತೀವಿ. 4ನೇ ನಂಬರ್ ಕ್ವಾಲಿಟಿ ಕೂಡ ಅದೇ ಆಗಿರುತ್ತೆ. ರಾಹು ಅಂದರೆ ಗೊತ್ತಲ್ಲ ನಿಮಗೆ, ನಾವು 9 ನವಗ್ರಹಗಳಲ್ಲಿ ತುಂಬ ಭಯ ಪಡೋದೆ ರಾಹುಗೆ, ಶನಿಗೆ, ಕೇತುಗೆ. ಸೊ ಈ ರಾಹು ಅಂತ ಬಂದಾಗ ನೋಡಿ, 4ನೇ ನಂಬರು 4-13-22-31 ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರ, ಇವರು 4ನೇ ತಾರೀಕವರು ಅಡ್ಜಸ್ಟ್ಮೆಂಟು ಅನ್ನೋದಕ್ಕಿಂತ ತುಂಬ ಉಪಯೋಗಿಸ್ಕೊಳ್ಳೋದು ಜಾಸ್ತಿ ಆಗಿರುತ್ತೆ. ಉಪಯೋಗಿಸ್ಕೊಳ್ಳೋದು ಅಂತಂದರೆ ಎಲ್ಲ ಒಂದು ಕಡೆ ಎಲ್ರಿಗೂ ಬೇಕಾಗಿರೋ ಥರ ಹೆಲ್ಪ್ ಮಾಡೋದು, ಬೇಕಾಗಿರೋ ಥರ ನಡ್ಕೊಳ್ಳೋದು, ಬೇಕಾಗಿರೋಂಗೆ ಇರೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಬಟ್ ಅಲ್ಲೂ ಕೂಡ ಇವರ ಒಂದು ಕೆಲಸದ ಮೇಲೆ ಇವರಿಗೆ ಪ್ರಿಯಾರಿಟಿ ಜಾಸ್ತಿ ಆಗಿರುತ್ತೆ. ಇವ್ರು ಯಾರನ್ನಾದ್ರೂ ಒಬ್ಬರನ್ನ ಫ್ರೆಂಡ್ ಮಾಡ್ಕೋತೀವಿ, ಯಾರ ಹತ್ರನಾದ್ರೂ ಒಬ್ಬರ ಹತ್ರ ಮಾತಾಡ್ತೀವಿ ಅಂತಂದರೆ ಲಾಭ ಇಲ್ದಿದ್ದು ಇವ್ರು ಏನೂ ಮಾಡಲ್ಲ. ಅಲ್ಲೇನೋ ಕೆಲಸ ಆಗಬೇಕು, ಅಲ್ಲಿಂದ ನಮಗೇನೋ ಬೆನಿಫಿಟ್ ಆಗಬೇಕು ಅನ್ನೋ ಒಂದು ತುಂಬ ಬಿಸ್ನೆಸ್ ಮೈಂಡು ತುಂಬ ಜಾಸ್ತಿ ಇರುತ್ತೆ ಇವ್ರಿಗೆ. ಫ್ರೆಂಡ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಏನಾದರೂ ಇವ್ರಿಗೆ ಲಾಭ ಇದ್ದರೆ ಮಾತ್ರ ಫ್ರೆಂಡ್ ಮಾಡ್ಕೊಳ್ತಾರೆ. ಮನೇಲೂ ಅಷ್ಟೇ, ಯಾರು 4ನೇ ತಾರೀಕು ಹುಟ್ಟಿರ್ತಾರೆ, 13ನೇ ತಾರೀಕು ಹುಟ್ಟಿರ್ತಾರೆ, 22ನೇ ತಾರೀಕು ಹುಟ್ಟಿರ್ತಾರೆ, 31ನೇ ತಾರೀಕು ಹುಟ್ಟಿರ್ತಾರೆ ನೋಡಿ, ಅವ್ರನ್ನ ತುಂಬ ಅಬ್ಸರ್ವ್ ಮಾಡಿ. ಅವ್ರಿಗೆ ಏನಾದರೂ ಬೇಕಾದಾಗ ಮಾತ್ರ ಅವ್ರು ಮಾತಾಡ್ತಾರೆ, ಇಲ್ಲ ಅಂದರೆ ಯಾರನ್ನೂ ಕೇರೇ ಮಾಡಲ್ಲ ಅವರು. ಹಾಗೆ 4ನೇ ತಾರೀಕು ಅವರು ಅವ್ರಿಗೆ ಬೇಕಂದಾಗ ಹೇಗೆ ಬೇಕೋ ಕ್ಯಾಚ್ ಮಾಡ್ಕೋತಾರೆ. ಸೊ ಆ ಒಂದು ಕ್ವಾಲಿಟಿ ಇರೋದು ಇವರಿದ್ರಲ್ಲೇ. ಬಟ್ ಸಕ್ಸಸ್ ಆಗೋಕ್ಕೆ ಇವರು ತುಂಬ ಝೀರೋ ಬ್ಯಾಲೆನ್ಸಲ್ಲಿ ಹುಟ್ಟಿರ್ಬೋದು, ಅಥವಾ ಇರೋರ ಮನೇಲಿ ಹುಟ್ಟಿರ್ಬೋದು. ಸಕ್ಸಸ್ಗೋಸ್ಕರ ಇವರು ತುಂಬ ಪ್ರಯತ್ನ ಪಡ್ತಿರ್ತಾರೆ. ನೇಮು, ಫೇಮು, ಸಕ್ಸಸ್ಸು ಇವೆಲ್ಲನೂ ಇವ್ರಿಗೆ ತುಂಬ ಅತಿ ಹುಚ್ಚು ಜಾಸ್ತಿ. ಅವ್ರಿಗೆ ಏನೋ ಒಂದು ಮಾಡಬೇಕು, ಏನೋ ಒಂದು ಬೆಳಿಬೇಕು, ಎಲ್ಲೋ ಒಂದು ಕಡೆ ಇರಬೇಕು, ನೇಮು ಫೇಮು ಬರಬೇಕು ಅನ್ನೋ ಹುಚ್ಚು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇವ್ರು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಹಾಗಾಗಿ 4-13-22-31 ಈ ತಾರೀಕಲ್ಲಿ ಹುಟ್ಟಿರೋರು ತುಂಬ ಸಿನಿಮಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರ್ತಾರೆ. ಇವರು ನಾನು ನೋಡಿರೋ ಪ್ರಕಾರ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಇರ್ತಾರೆ. ಮತ್ತು ಅವ್ರನ್ನ ಅವರು ಪ್ರೂವ್ ಮಾಡ್ಕೊಳ್ಳೋದು ಅವ್ರಿಗಿಷ್ಟ. ಅಂದರೆ ಯಾರಾದರೂ ಒಬ್ಬರು ಬಂದು ಹೇಳಿದಾಗ, ಇಲ್ಲ ಇದು ಹಿಂಗೆ ಮಾಡಬೇಕು ಅಂತ ಎಲ್ಲಾದರೂ ಹೋಗಿ ಅವರು ಒಂದು ಕಡೆ ಅಲ್ಲಿ ಸೆಟ್ಲ್ ಆಗ್ತಾರೆ. ಆ ಒಂದು ಸೆಟ್ಲ್ಮೆಂಟ್ ಆಗೋದು, ಅಲ್ಲಿಂದ ಅವ್ರ ಜರ್ನಿ ಸ್ಟಾರ್ಟ್ ಮಾಡೋದು, ಇದೆಲ್ಲ ಕೂಡ ಅವ್ರಿಗೆ ಅತಿ ಹೆಚ್ಚು. ಅಂದರೆ ಅವರು ಹಿಂಗೆ ಮಾಡ್ತಿದ್ದಾರೆ ಅಂತ ಪಕ್ಕದಲ್ಲಿರೋರಿಗೂ ಗೊತ್ತಾಗಲ್ಲ, ಆ ರೀತಿ ಅವರು ತುಂಬ ಶಾರ್ಪ್ ಇರ್ತಾರೆ. ಹಾಗಾಗಿ 4ನೇ ತಾರೀಕು ಅವರು ಜೀವನದಲ್ಲಿ ನೀವು ಹೇಗೆ ಇದ್ದರೂ ತುಂಬ ಚೆನ್ನಾಗಾಗ್ತೀರ ನೀವು. ಆ ಒಂದು ಟ್ಯಾಲೆಂಟು ನಿಮಗಿರುತ್ತೆ. ಸೊ 4ನೇ ತಾರೀಕು ಅವ್ರಿಗೆ ತುಂಬ ಅತಿ ಹೆಚ್ಚು ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ. ಆ ಒಂದೊಂದು ಕೆಲಸದಲ್ಲಿ, ಆ ಒಂದೊಂದು ಕೆಲಸ ಕಾರ್ಯದಲ್ಲಿ ಅವರು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾರೆ ಅವ್ರವ್ರ ಕೆಲಸದಲ್ಲಿ. ಇವಾಗ 4ನೇ ತಾರೀಕಲ್ಲಿ ಹುಟ್ಟಿರೋರು ಒಂದು ಸಣ್ಣ ಉದ್ಯೋಗ ಮಾಡ್ತಿರ್ಬೋದು, ಒಂದು ಸಣ್ಣ ಅಂಗಡಿ ಇಟ್ಟಿರ್ಬೋದು, ಆದರೆ ಚಾಲೆಂಜಿಂಗು ಜಾಸ್ತಿ ಇರುತ್ತೆ ಅವ್ರಿಗೆ. ಅವ್ರಿಗಿಂತ ನಾನು ಅನ್ನೋದು ಸೆಲ್ಫ್ ಕಾನ್ಫಿಡೆನ್ಸು ಅತಿ ಹೆಚ್ಚಿರುತ್ತೆ. ಮನುಷ್ಯನಿಗೆ ಯಾವಾಗಲೂ ಅದಿದ್ರೇ ತುಂಬ ಮುಂದೆ ಬರೋಕ್ಕೆ ಸಾಧ್ಯ. ಸೊ 4ನೇ ತಾರೀಕು ಅವರು ಈ ಒಂದು ಹುಚ್ಚಲ್ಲಿ ತುಂಬ ಇರ್ತಾರೆ. 4ನೇ ತಾರೀಕು ಅವರಿಗೆ ತುಂಬ ಅತಿ ಹೆಚ್ಚು ಸಾಥ್ ಕೊಡುವಂಥ ನಂಬರು 1, 10, 19, 28. ಅದೇ ರೀತಿ 3, 12, 21, 30 ಕೂಡ ಇವ್ರಿಗೆ ತುಂಬ ಚೆನ್ನಾಗಾಗತ್ತೆ. 7, 6, 15, 24 ಇವ್ರಿಗೆ ಫೇವ್ರೇಟು. ಅದ್ರ ಜೊತೆಗೆ 7, 16, 25 ಅತೀ ಫೇವ್ರೇಟು. ಅಂದರೆ ತುಂಬ ಸಕ್ಸಸ್ ಕೊಡೋವಂಥ ಒಂದು ನಂಬರ್ ಇದಾಗಿರುತ್ತೆ, ತುಂಬ ಫೇವ್ರೇಟ್ ನಂಬರ್ ಇದಾಗಿರುತ್ತೆ ನೋಡಿ. 9, 18, 27 ಕೂಡ ಇವ್ರಿಗೆ ತುಂಬ ಸಾಥ್ ಕೊಡುತ್ತೆ. ಈ ನಂಬರ್ ಆಗಿರ್ಬೋದು, ಈ ನಂಬರಲ್ಲಿ ಹುಟ್ಟಿರೋರಾಗಿರ್ಬೋದು, ಇವ್ರಿಗೆ ತುಂಬ ಫೇವರ್ ಆಗಿರ್ತಾರೆ. ಇವರಿಗೆ ತುಂಬ ಡೇಂಜರ್ ನಂಬರು ಅಂತಂದರೆ 8, 17, 26. ಈ 8, 17, 26 ಅನ್ನೋ ನಂಬರು ಇವ್ರಿಗೆ ತುಂಬ ಅತಿ ಹೆಚ್ಚು ಸ್ವಲ್ಪ ಡೇಂಜರ್ ನಂಬರು. ಆ ಡೇಟ್ ಆಗಿರ್ಬೋದು, ಆ ಡೇಟಲ್ಲಿ ಹುಟ್ಟಿರೋರಾಗಿರ್ಬೋದು, ಯಾವಾಗಲೂ ಇವ್ರ ಮಧ್ಯೆ ಸ್ವಲ್ಪ ಕಾಂಟ್ರವರ್ಸಿ ನಡೀತಾನೆ ಇರುತ್ತೆ. ಜೊತೆಗೆ 5, 14, 23 ಯಾವುದೇ ಕಾರಣಕ್ಕೂ ಇವ್ರಿಗೆ ಅಡ್ಜಸ್ಟ್ ಆಗಲ್ಲ. ತುಂಬ ಎನಿಮಿ ನಂಬರು ಅಂತ ಹೇಳ್ಬೋದು. ಈ ನಂಬರಲ್ಲಿ ಹುಟ್ಟಿರೋರಾಗಿರ್ಬೋದು, ಈ ಡೇಟ್ ಆಗಿರ್ಬೋದು, ಈ ಮಂತ್ ಕೂಡ ಇವ್ರಿಗೆ ತುಂಬ ಲಾಸನ್ನು ತಂದುಕೊಡುತ್ತೆ. 2, 11, 20, 29 ಈ ನಂಬರ್ ಕೂಡ ಇವರಿಗೆ ತುಂಬ ನೆಗೆಟಿವ್ ನಂಬರ್ ಆಗಿರುತ್ತೆ. ಸೊ ಇವರು ತುಂಬ ಅತಿ ಹೆಚ್ಚು ಯೂಸ್ ಮಾಡಬೇಕಾಗಿರೋ ಕಲರು ಯಾವುದಪ್ಪ ಅಂತಂದರೆ ಆರೆಂಜ್ ಕಲರ್ನ ಯೂಸ್ ಮಾಡಿದ್ರೆ ತುಂಬ ಲಕ್ ಬರುತ್ತೆ. ಜೊತೆಗೆ ಬ್ರೌನ್ ಶೇಡ್ಸು, ಎಂಥ ಬ್ರೌನ್ ಕಲರ್ ಆದರೂ ಇವ್ರಿಗೆ ಕಾಫಿ ಪುಡಿ ಕಲರು ತುಂಬ ಅತಿ ಹೆಚ್ಚು ತುಂಬ ಇಷ್ಟವಾದ ಕಲರ್ ಇದಾಗಿರುತ್ತೆ.
ಮತ್ತು ಇವರು ಯೆಲ್ಲೋ ಕಲರ್ನು ಅತಿ ಹೆಚ್ಚು ಯೂಸ್ ಮಾಡಬೇಕು. ಆರೆಂಜು, ಯೆಲ್ಲೋ, ಬ್ರೌನ್ ಶೇಡು ಇದನ್ನೆಲ್ಲ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿರ್ತಾರೆ. ಅಂದರೆ ಇವ್ರ ಲೈಫು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಇವ್ರಿಗೆ ಆ ಕಲರ್ ಕೂಡ ಇವ್ರಿಗೆ ಅದೃಷ್ಟ ತಂದುಕೊಡುತ್ತೆ. ಇವ್ರಿಗೆ ತುಂಬ ಬ್ಯಾಡ್ ಕಲರು ಅಂದರೆ ಡೇಂಜರಸ್ ಕಲರು ಅಂತಂದರೆ ಬಿಳಿ ಬಣ್ಣವನ್ನು ಇವ್ರು ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ. ಅದರಲ್ಲೂ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ವೈಟ್ ಬಟ್ಟೆ ಆಗಲಿ, ವೈಟ್ ಯಾವುದೇ ಕಾಸ್ಟ್ಯೂಮ್ ಆಗಲಿ ವೈಟನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಜೊತೆಗೆ ಬ್ಲ್ಯಾಕನ್ನು ಕೂಡ ಇವ್ರು ಅವಾಯ್ಡ್ ಮಾಡಬೇಕಾಗುತ್ತೆ. ಗ್ರೀನ್ನ ಆದಷ್ಟು ಎಷ್ಟು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು. ಇವರು ಕೂತ್ಕೊಳ್ಳೋ ಜಾಗದಲ್ಲಿ ಇರ್ಬೋದು, ಮಲ್ಕೊಳ್ಳೋ ಜಾಗದಲ್ಲಿ ಇರ್ಬೋದು, ಒಂದು ಬೆಡ್ ಸ್ಪ್ರೆಡ್ಡು, ಒಂದು ಸ್ಕ್ರೀನಿಂದ ಕೂಡ ಇವರು ಗ್ರೀನ್ನ ಅವಾಯ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತೀರ 4ನೇ ತಾರೀಕು ಅವರು.